ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾನ ನಿಮಿತ್ತ ಅಂಗವಾಗಿ ಬೆನಕನಹಳ್ಳಿ ಗ್ರಾಮಸ್ಥರಿಂದ ಶ್ರೀರಾಮನ ಬೃಹತ್ ಫೋಟೋದೊಂದಿಗೆ ಡಿಜೆಯೊಂದಿಗೆ ಮೆರವಣಿಗೆ ಡ್ಯಾನ್ಸ್ ಮಾಡುವುದರ ಮೂಲಕ ಸಂಭ್ರಮಿಸಿದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾನ ನಿಮಿತ್ತ ಬೆನಕನಹಳ್ಳಿ ಗ್ರಾಮಸ್ಥರು ಒಂದುಗೂಡಿ ಬೃಹತ್ ಫೋಟೋವನ್ನು ಪ್ರಮುಖ ಬೀದಿಗಳಲ್ಲಿ ಡಿಜೆಯೊಂದಿಗೆ ಮೆರವಣಿಗೆ ಮಾಡುತ್ತಾ ಕುಣಿದು ಕುಪ್ಪಳಿಸಿ ಜೈ ಶ್ರೀರಾಮ್ ಅಂತ ಕೂಗುತ್ತಾ ಬೆನಕನಹಳ್ಳಿ ಹನುಮಾನ್ ಮಂದಿರಕ್ಕೆ ಆಗಮಿಸಿ ಶ್ರೀರಾಮನ ಫೋಟೋಗೆ ಪೂಜೆ ಮಾಡುವುದರ ಮೂಲಕ ಅನ್ನದಾಸೋಹ ಕೂಡ ಹಮ್ಮಿಕೊಂಡಿದ್ರು. ಗ್ರಾಮಸ್ಥರೆಲ್ಲ ಬಹು ಖುಷಿಯಿಂದ ಸಂಭ್ರಮಿಸಿದರು. ಹಾಗೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾನ ನಿಮಿತ್ತ ಅಂಗವಾಗಿ ಯುವಕರು ಪ್ರಧಾನಿ ಮೋದಿ ಅವರನ್ನ ಹೊಗಳುತ್ತಾ ಕೊಂಡಾಡಿ ಮಾತನಾಡಿದರು. जय श्री राम, जय श्री राम, जय श्री राम, जय जय श्री राम. जय श्री राम, जय जय श्री राम, जय जय श्री राम, 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 श्री छत्रपति शिवाजी की जय श्री राम, जय श्री राम, जय श्री राम, जय श्री राम, श्री छत्रपति शिवाजी की जय श्री राम, जय श्री राम. ನನ್ನ ಹೆಸರು ಮೌನೇಶ್. ಬೆನಕನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಮತ್ತು ಶ್ರೀ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಅಂಗವಾಗಿ ಬೆನಕನಹಳ್ಳಿಯ ರಾಮ ಸೇನೆಯ ಸಕಲ ಸದ್ಭಕ್ತರಿಂದ ಶ್ರೀ ಬಾಲರಾಮನ ಭಾವಚಿತ್ರದ ಮೆರವಣಿಗೆಯ ಕಾರ್ಯಕ್ರಮವನ್ನು ಶ್ರೀ ಪರಮಾನಂದ ದೇವಸ್ಥಾನದ ಮುಂಭಾಗದಿಂದ ಚಾಲನೆ ಮಾಡಿ ಶ್ರೀ ಬೆನಕನಹಳ್ಳಿಯಲ್ಲಿ ಎಲ್ಲ ಊರುಗಳಿಂದ ಸುತ್ತರಿದುಕೊಂಡು ಬಂದು ಶ್ರೀ ರಾಮವಂಟನಾಗಿರ್ತಕ್ಕಂಥ ಹನುಮಂತನ ದೇವಸ್ಥಾನದಲ್ಲಿ ಬಂದು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರೀ ಹನುಮಂತನಿಗೆ ಮತ್ತು ಪೂಜೆ ಸಲ್ಲಿಸಿ ಎಲ್ಲ ಗ್ರಾಮಸ್ಥರಿಗೆ ಮಹಾಪ್ರಸಾದವನ್ನು ಎಲ್ಲ ಸಾಮೂಹಿಕವಾಗಿ ಮಹಾಪ್ರಸಾದವನ್ನು ಆಯೋಜಿಸಲಾಯಿತು. ಈ ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮದ ಅಂಗವಾಗಿ ಈ ಬೆನಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ತರಹದ ಪೂಜೆಗಳನ್ನು ಮತ್ತು ಮೆರವಣಿಗೆಗಳನ್ನು ನೆರವೇರಿಸಲಾಯಿತು. ಬೆನಕನಹಳ್ಳಿಯಲ್ಲಿ ರಾಮನ ಒಂದು ಪ್ರತಿಷ್ಠಾನ ಮಾಡುತ್ತಿದ್ದೇವೆ. ಪಾದಗಟ್ಟಿಯಿಂದ ನಮ್ಮ ಮೆರಳ ಮುಖಾಂತರ ಇಲ್ಲಿ ಊರಿನ ರತ್ನಮ್ಮ ದೇವಿ ಆದಂಥ ಹಿಂಗ ಬಾಗಿಲದಲ್ಲಿ ಹನುಮಂತಿಯರ ಗುಡಿಗೆ ತಗೊಂಬಂದು ನಾವು ಪೂಜೆಯನ್ನು ಮಾಡುತ್ತಿದ್ದೇವೆ. ಹೇಳೋದೇನೆಂದರೆ ಬೆನಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀರಾಮನ ಒಂದು ದೀಪಾವಳಿ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಗ್ರಾಮಗಳಾಗಿ. ಯಾಕೆಂದರೆ ಶ್ರೀರಾಮ ಇಷ್ಟು 500 ವರ್ಷಗಳಿಂದ ಶ್ರೀರಾಮ ಇದ್ದಾನದ ಹೆಸರೇ ಇರಲಿಲ್ಲ ನಮ್ಮ ದೇಶದಲ್ಲಿ. ಮೊದಲ ಮಾತು 500 ವರ್ಷದಿಂದ ಶ್ರೀರಾಮನದ ಹೆಸರಿರಲಿಲ್ಲ. ಬಾಬ್ರಿ ಮಸೀದಿ ಅಂತ ಹೇಳಿ ಪ್ರಸಿದ್ಧವಾಗಿದ್ದು. ಇವತ್ತು ಆ ಬಾಬ್ರಿ ಮಸೀದಿನ ಹೊಡೆದು ನಮ್ಮ ಶ್ರೀರಾಮನ ಒಂದು ಅಯೋಧ್ಯವನ್ನು ನಿರ್ಮಿಸಿ ಅಯೋಧ್ಯದಲ್ಲಿ ಒಂದು ಶ್ರೀರಾಮನ ಒಂದು ದೊಡ್ಡ ಹಂತವಾಗಿ ಗುಡಿಯನ್ನು ಕಟ್ಟಿಸಿ ಶ್ರೀರಾಮನಿಗೆ ಮತ್ತೆ ಜೀವ ಬರುವಂಥದ್ದಾಗಿ ಮೋದಿ ಮಾಡಿದ್ದಕ್ಕೆ ಮೋದಿಗೆ ಒಂದು ವಾಟ್ಸಪ್ ಸಲ್ಯೂಟ್ ನಮ್ಮ ಕಡೆಯಿಂದ. ಯಾಕಂದರೆ ಮೋದಿ ಇಷ್ಟು ವರ್ಷ ನಮ್ಮ ಎಷ್ಟೋ ರಾಜಕಾರಣಿಗಳು ಎಷ್ಟೋ ಪೊಲಿಟಿಕಲ್ ಲೀಡರ್ಗಳು ಬಂದ್ರೂ ಏನು ಸಾಧನೆ ಮಾಡೋಕ್ಕಾಗುತ್ತಿರಲಿಲ್ಲ. ಆ ಸಾಧನೆ ಇವತ್ತು ಮೋದಿ ಮಾಡಿ ತೋರಿಸಿದ್ದಾರೆ. ಮೊದಲು ಅಂದರೆ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಬಂದಿರೋಂಥ ಎಲ್ಲ ಸತ್ಯಯುಗ ಅಂತ ಇತ್ತು. 3 ಯುಗಗಳು ಕಳೆದ ನಂತರ ಈಗ ನೆಕ್ಸ್ಟ್ ಈಗ ಬಂದಿರೋದು ಕಲಿಯುಗ. ಈ ಕಲಿಯುಗದಲ್ಲಿ ಮೊದಲಿದ್ದಿದ್ದು ಶ್ರೀರಾಮನ ಯುಗ ಅಂದರೆ ಸತ್ಯಯುಗ ಇತ್ತು. ಈಗ ಏನಾಗಿದೆ ಅಂದರೆ ಈ ಕಲಿಯುಗದಲ್ಲಿ ಮತ್ತೊಂದು ಶ್ರೀರಾಮನತ್ತಾಗಿ ಹುಟ್ಟುಕೊಂಡಿರೋದಂದ್ರೆ ಯಾರಂದರೆ ಬರೀ ಮೋದಿ ಯೋಗಿ. ಹೇಗೆ ಶ್ರೀರಾಮನ ಭಕ್ತ ಹನುಮಂತ ಇದ್ದ, ಹನುಮಂತ ದೇವರಿದ್ದರು, ಹಾಗೆ ಈಗ ಏನಾಗಿದೆ ಅಂದರೆ ಅದೇ ನಮ್ಮ ಜನರು ಅಂದರೆ ನಾವು ಹನುಮಂತರು, ನಮಗೆ ಒಬ್ಬ ಶ್ರೀರಾಮನಾಗಿ ಬಂದಿರುವಂಥದ್ದು ಮೋದಿಜಿಯವರು.
DJ Shoban.